ಆತ್ಮೀಯ ಮುಖ್ಯ ಗುರುಗಳ ಮಿತ್ರರೇ, ಈ ಮೂಲಕ ತಮಗೆ ತಿಳಿಪಡಿಸುವುದೇನೆಂದರೆ, ಕರ್ನಾಟಕ ಸರ್ಕಾರ ಆಯುಕ್ತರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ನೃಪತುಂಗ ರಸ್ತೆ ಬೆಂಗಳೂರಿನವರು ದಿನಾಂಕ 24/6/2026ರಂದು ಸುತ್ತೋಲೆ ಸಂಖ್ಯೆ 24/2026-27 ಸುತ್ತೋಲೆಯನ್ನ ಹೊರಡಿಸಲಾಗಿದೆ. ವಿಷಯ ಏನಪ್ಪಾ ಅಂತಂದ್ರೆ 2026-27 ಸಾಲಿನ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಶೂ, ಸಾಕ್ಸ್ ಮತ್ತು ಶಾಂಡಲ್ಸ್ ಗಳು ಸರಬರಾಜು ಮಾಡುವ ಬಗ್ಗೆ ಈ ಒಂದು ಸುತ್ತೋಲೆಯನ್ನು ಹೊರಡಿಸಲಾಗಿದೆ. ಈ ಸುತ್ತೋಲೆಯಲ್ಲಿ ಮುಖ್ಯವಾಗಿ ಮುಖ್ಯ ಗುರುಗಳು, ಶಾಲೆಯ ಮುಖ್ಯ ಗುರುಗಳಿಗೆ, ಅದು ಹಿರಿಯ ಪ್ರಾಥಮಿಕ ಆಗಿರ್ಬೋದು, ಕಿರಿಯ ಪ್ರಾಥಮಿಕ ಆಗಿರ್ಬೋದು ಹಾಗೂ ಪ್ರೌಢಶಾಲಾ ಮುಖ್ಯ ಗುರುಗಳಾಗಿರ್ಬೋದು, ಅವರಿಗೆ ಈ ಸುತ್ತೋಲೆಯ ಮುಖ್ಯ ವಿಷಯಗಳನ್ನ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಇಲ್ಲಿ ಕೊಟ್ಟಿದ್ದಾರೆ, ಮೇಲಿನ ವಿಷಯ ಹಾಗೂ ಉಲ್ಲೇಖಗಳಿಗೆ ಸಂಬಂಧಿಸಿದಂತೆ 2026-27ನೇ ಶೈಕ್ಷಣಿಕ ಸಾಲಿಗೆ ಸರ್ಕಾರಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಇಲಾಖೆಯಿಂದ ಶೂ, ಸಾಕ್ಸ್ ಮತ್ತು ಸ್ಯಾಂಡಲ್ಸ್ ಗಳನ್ನು ಸರಬರಾಜು ಮಾಡಬೇಕಿರುತ್ತದೆ. ಈ ಬಗ್ಗೆ ಟೆಂಡರ್ ಪ್ರಕ್ರಿಯೆ ರಾಜ್ಯ ಹಂತದಲ್ಲಿ ಚಾಲನೆಯಲ್ಲಿರುತ್ತದೆ. ಶಾಲೆಗಳಿಗೆ ಸರಬರಾಜು ಮಾಡುವ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ರಾಜ್ಯದಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆಗಳಿಗೆ ಸಂಬಂಧಿಸಿದಂತೆ ಸ್ಯಾಟ್ಸ್ SATS ತಂತ್ರಾಂಶದಲ್ಲಿ ದಾಖಲಾಗಿರುವ ಮಾಹಿತಿಗಳಿಗೆ ಅನುಗುಣವಾಗಿ 2026-27ನೇ ಸಾಲಿನಲ್ಲಿ ವಿದ್ಯಾರ್ಥಿಗಳಿಗೆ ಅವಶ್ಯಕತೆಗೆ ಅನುಗುಣವಾಗಿ ಶೂ, ಸಾಕ್ಸ್, ಚಪ್ಪಲಿಗಳನ್ನು ಖರೀದಿಸಿ ವಿತರಿಸುವ ಸಂಬಂಧ ರಾಜ್ಯ ಹಂತದಲ್ಲಿ ಟೆಂಡರ್ ಆಹ್ವಾನಿಸಿ ಸರಬರಾಜುದಾರರನ್ನು ಗುರುತಿಸಿ ಆದೇಶ ನೀಡಲಾಗಿರುತ್ತದೆ. ಅದರಂತೆ ಸರಬರಾಜುದಾರರು ತಾಲೂಕುವಾರು ಅಗತ್ಯವಾದ ಶೂ, ಸಾಕ್ಸ್, ಚಪ್ಪಲಿಗಳನ್ನು ಸಂಬಂಧಿಸಿದ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಸರಬರಾಜು ಮಾಡಲಿದ್ದಾರೆ ಅನ್ನುವಂತ ವಿಷಯವನ್ನ ಈ ಸುತ್ತೋಲೆಯಲ್ಲಿ ತಿಳಿಸಲಾಗಿದೆ. ಅಂದ್ರೆ ಈಗಾಗಲೇ 2025-26ನೇ ಸಾಲಿನಲ್ಲಿರುವಂತಹ SATS ತಂತ್ರಾಂಶದಲ್ಲಿರುವ ವಿದ್ಯಾರ್ಥಿಗಳಿಗೆ ಅನುಗುಣವಾಗಿ 2026-27ನೇ ಶೈಕ್ಷಣಿಕ ಸಾಲಿನಲ್ಲಿ ಸರ್ಕಾರಿ ಶಾಲೆಯಲ್ಲಿ 1ರಿಂದ 10ನೇ ತರಗತಿಯಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಶೂ ಮತ್ತು ಸಾಕ್ಸ್ ಹಾಗೂ ಸ್ಯಾಂಡಲ್ಸ್ ಗಳನ್ನ ಟೆಂಡರ್ ಆಹ್ವಾನಿಸಿ ಸರಬರಾಜುದಾರರನ್ನು ಗುರುತಿಸಿ ಆದೇಶ ಕೂಡ ನೀಡಲಾಗುತ್ತದೆ. ಹಾಗಾಗಿ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಈ ಒಂದು ಯೋಜನೆ ಕೂಡ ಒಂದಾಗಿರುವುದರಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲು ಉದ್ದೇಶಿಸಲಾಗಿದೆ. ಸರಬರಾಜು ಮಾಡಲಾಗುವ ಶೂ, ಸಾಕ್ಸ್, ಚಪ್ಪಲಿಗಳನ್ನು ವಿದ್ಯಾರ್ಥಿಗಳಿಗೆ ತಲುಪಿಸುವಂತಹ ಜವಾಬ್ದಾರಿಯು ಜಿಲ್ಲಾ ಉಪನಿರ್ದೇಶಕರು, ಆಡಳಿತ, ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಶಾಲಾ ಮುಖ್ಯೋಪಾಧ್ಯಾಯರ ಮೇಲಿರುತ್ತದೆ. ಈ ಅಂಶವನ್ನ ವಿಶೇಷವಾಗಿ ಗಮನಿಸಬೇಕು. ಏನು ರಾಜ್ಯ ಹಂತದಲ್ಲಿ ಟೆಂಡರ್ ಪ್ರಕ್ರಿಯೆ ನಡೆದಿದೆ ಮತ್ತು ಸರಬರಾಜುದಾರರನ್ನು ಗುರುತಿಸಿದ್ದಾರೆ. ಅವರೆಲ್ಲವರನ್ನ ಸರಬರಾಜು ಈ ರೀತಿಯಾಗಿ ಅಂದ್ರೆ ಈ ಜಿಲ್ಲಾ ಹಂತ, ತಾಲೂಕು ಹಂತ ಮತ್ತು ಶಾಲಾ ಹಂತದಲ್ಲಿ ಇವರ ಹಂತದಲ್ಲಿ ಹೆಚ್ಚಿನ ಜವಾಬ್ದಾರಿ ಇರುತ್ತದೆ ಅನ್ನುವಂತ ಮಾತನ್ನ ಈ ಸುತ್ತೋಲೆಯಲ್ಲಿ ತಿಳಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರದ ಯೋಜನೆಯನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ರಾಜ್ಯದ ಎಲ್ಲಾ ಮುಖ್ಯೋಪಾಧ್ಯಾಯರುಗಳು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಜಿಲ್ಲಾ ಉಪನಿರ್ದೇಶಕರು, ಆಡಳಿತ ಅವರುಗಳು ಕರ್ತವ್ಯ ಮತ್ತು ಜವಾಬ್ದಾರಿಗಳನ್ನು ಜಿಲ್ಲಾ ಹಂತ, ತಾಲೂಕು ಹಂತ ಮತ್ತು ಶಾಲಾ ಹಂತವೆಂದು ವಿಭಾಗಿಸಿ ಅನುಸರಿಸಬೇಕಾದ ಸೂಚನೆಗಳು ಹಾಗೂ ನಿರ್ವಹಿಸಬೇಕಾದ ಜವಾಬ್ದಾರಿ ಮತ್ತು ಪಾತ್ರಗಳನ್ನು ಅನುಸರಿಸುವ ಕುರಿತು ಈ ಕೆಳಕಂಡಂತೆ ನಿಗದಿಪಡಿಸಿ ಆದೇಶ ಮಾಡಲಾಗಿದೆ. ಏನೇನು ಜವಾಬ್ದಾರಿಗಳು ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅಂದ್ರೆ ಜಿಲ್ಲಾ ಹಂತ, ತಾಲೂಕು ಹಂತ ಮತ್ತು ಶಾಲಾ ಹಂತದಲ್ಲಿ 3 ಹಂತಗಳಲ್ಲಿ ಸೂಚನೆಗಳನ್ನ, ಅವರವರ ಜವಾಬ್ದಾರಿಗಳನ್ನ ನೀಡಲಾಗಿದೆ. ಮುಖ್ಯವಾಗಿ ಹೆಚ್ಚಿನ ರೀತಿಯ ಜವಾಬ್ದಾರಿಗಳು ಶಾಲಾ ಹಂತದಲ್ಲಿ ಇರುವುದರಿಂದ ಮುಖ್ಯ ಗುರುಗಳ ಸಂಬಂಧಪಟ್ಟಂತೆ ಸಾಕ್ಷಿಗೆ ಸಂಬಂಧಪಟ್ಟಂತೆ ಮುಖ್ಯ ಗುರುಗಳ ಜವಾಬ್ದಾರಿ ಹೆಚ್ಚಿನ ರೀತಿಯಲ್ಲಿ ಆಗಿರುತ್ತದೆ ಅನ್ನುವಂತ ಮಾತನ್ನು ಕೂಡ ಈ ಸುತ್ತೋಲೆಯಲ್ಲಿ ತಿಳಿಸಲಾಗಿದೆ. ಈ ಕರ್ತವ್ಯ ಮತ್ತು ಜವಾಬ್ದಾರಿಗಳನ್ನು ಸಂಬಂಧಿಸಿದ ಅಧಿಕಾರಿಗಳು ಯಾವುದೇ ಕರ್ತವ್ಯ ಲೋಪವಿಲ್ಲದಂತೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಲು ತಿಳಿಸಿದೆ ಅನ್ನುವಂತ ಮಾತನ್ನು ತಿಳಿಸಿ, ಶೂ, ಸಾಕ್ಸ್, ಚಪ್ಪಲಿ ವಿತರಣೆ ಸಂಬಂಧ ಶಾಲಾ ಮುಖ್ಯೋಪಾಧ್ಯಾಯರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಜಿಲ್ಲಾ ಉಪನಿರ್ದೇಶಕರು, ಆಡಳಿತರವರುಗಳ ಕರ್ತವ್ಯ ಮತ್ತು ಜವಾಬ್ದಾರಿಗಳ ಕುರಿತು ಮಾರ್ಗಸೂಚಿಯನ್ನು ಪ್ರಕಟಿಸಲಾಗಿದೆ. ಹಾಗಾಗಿ ಮುಖ್ಯವಾಗಿ ಶಾಲಾ ಹಂತದಲ್ಲಿಯೇ ಹಂಚಿಕೆ ಆಗಬೇಕಾಗಿರುವುದರಿಂದ ಶಾಲಾ ಮುಖ್ಯೋಪಾಧ್ಯಾಯರುಗಳ ಕರ್ತವ್ಯ ಮತ್ತು ಜವಾಬ್ದಾರಿಗಳನ್ನ ಒಂದೊಂದಾಗಿ ನಾವು ವಿಶ್ಲೇಷಣೆಯನ್ನ ಮಾಡ್ತಾ ಹೋಗೋಣಂತೆ. ತಾಲೂಕು ಹಂತದಲ್ಲಿ ಶೂ, ಸಾಕ್ಸ್, ಚಪ್ಪಲಿಗಳು ಸ್ವೀಕೃತವಾದ ನಂತರ ವಿತರಣೆ ಸಂಬಂಧ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದೊಂದಿಗೆ ಸಮನ್ವಯ ಸಾಧಿಸಿ ಆಯಾ ಶಾಲಾ ಮುಖ್ಯೋಪಾಧ್ಯಾಯರು ಸಂಬಂಧಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಭೇಟಿ ನೀಡಿ ತಮ್ಮ ಶಾಲೆಗೆ ಅಗತ್ಯವಾದ SATS ಅನುಸಾರ ಶೂ, ಸಾಕ್ಸ್, ಚಪ್ಪಲಿಗಳನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಪಡೆದುಕೊಳ್ಳುವುದು. ಅಂದ್ರೆ ಮೊದಲನೇ ಅಂಶ ಏನಂತಂದ್ರೆ, ತಾಲೂಕು ಹಂತದಲ್ಲಿ ಈಗಾಗಲೇ ಏನು ಶೂ, ಸಾಕ್ಸ್ ಸರಬರಾಜು ಆಗಿರ್ತವೆ, ಅಲ್ಲಿಗೆ ಸ್ಯಾಟ್ಸ್ ತಂತ್ರಾಂಶದಲ್ಲಿ ಏನು 2025-26ನೇ ಸಾಲಿನಲ್ಲಿ ವಿದ್ಯಾರ್ಥಿಗಳಿದ್ರು, ಆ ಸ್ಯಾಟ್ಸ್ ತಂತ್ರಾಂಶದಲ್ಲಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಶೂ, ಸಾಕ್ಸ್, ಚಪ್ಪಲಿಗಳು ಸರಬರಾಜಾಗುತ್ತವೆ. ಅಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯಕ್ಕೆ ಕಚೇರಿಗೆ ಭೇಟಿ ನೀಡಿ ಅಗತ್ಯವಾಗಿರುವಂತಹ ಶೂ, ಸಾಕ್ಸ್, ಚಪ್ಪಲಿಗಳನ್ನ ಪಡೆದುಕೊಳ್ಳಬಹುದು ಅನ್ನುವಂತ ಮಾಹಿತಿಯನ್ನು ಮುಖ್ಯೋಪಾಧ್ಯಾಯರ ಮೊದಲನೇ ಜವಾಬ್ದಾರಿಯಾಗಿರುತ್ತದೆ ಅನ್ನುವಂತ ಮಾತನ್ನ ತಿಳಿಪಡಿಸ್ತಾ ಇದ್ದಾರೆ. ಎರಡನೇ ಜವಾಬ್ದಾರಿ
ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಿಂದ ಶೂ, ಸಾಕ್ಸ್, ಚಪ್ಪಲಿಗಳನ್ನು ಶಾಲೆಗೆ ಸಾಗಾಣಿಕೆ ಮಾಡುವ ಸಲುವಾಗಿ ಪ್ರತಿ ವಿದ್ಯಾರ್ಥಿಗಳಿಗೆ ರೂಪಾಯಿ 4ರಂತೆ ಸಾಗಾಣಿಕೆ ವೆಚ್ಚವನ್ನು ನೀಡಲಾಗುವುದು. ನೋಡಿ, ಇದೊಂದು ಮುಖ್ಯ ಅಂಶವಾಗಿದೆ. ಯಾರು ಈ ಒಂದು ಶೂ, ಸಾಕ್ಸ್, ಚಪ್ಪಲಿಗಳನ್ನ ಮುಖ್ಯ ಗುರುಗಳು ತೆಗೆದುಕೊಂಡು ಬರ್ತಾರೆ, ಅದರ ಖರ್ಚು ವೆಚ್ಚ ಎಲ್ಲಿಂದ ಸರಿದೂಗಿಸಬೇಕು ಅನ್ನುವಂತ ಮಾತನ್ನು ಕೂಡ ಎಲ್ಲಾ ಮುಖ್ಯ ಗುರುಗಳನ್ನು ಕೇಳಿ ಬರುವಂತದ್ದು. ಅದನ್ನು ಕೂಡ ಈ ಸುತ್ತೋಲೆಯಲ್ಲಿ 2ನೇ ಹಂತದಲ್ಲಿ ಅವರು ಸ್ಪಷ್ಟಪಡಿಸಿದ್ದಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಪ್ರತಿ ವಿದ್ಯಾರ್ಥಿಗಳಿಗೆ ರೂಪಾಯಿ 4 ಅಂತ ಸಾಗಾಣಿಕೆ ವೆಚ್ಚವನ್ನು ಕೂಡ ಏನು SDMC ಮತ್ತು ಮುಖ್ಯ ಗುರುಗಳ ಜಾಯಿಂಟ್ ಅಕೌಂಟ್ ಇದೆ, ಆ ಅಕೌಂಟ್ಗೆ ಅದನ್ನ ಹಾಕರೆ ಅನ್ನುವಂತ ಮಾಹಿತಿಯನ್ನ ಈ ಮೂಲಕ ಅವರು ನೀಡಲಾಗಿದೆ. ಆಮೇಲೆ 3ನೇ ಅಂಶ ಇಲ್ಲಿ ನೋಡಬಹುದು, ಈ ಸಾಗಾಣಿಕೆ ವೆಚ್ಚಕ್ಕೆ ಸಂಬಂಧಿಸಿದಂತೆ ಅಗತ್ಯ ದಾಖಲೆಗಳನ್ನು ಶಾಲಾ ಹಂತದಲ್ಲಿ ನಿರ್ವಹಿಸುವುದು. ಅಂದ್ರೆ ತಾವು ಏನು ಯಾವುದೇ ವೆಹಿಕಲ್ ಗಳನ್ನ ಮಾಡಿಕೊಂಡು ತಾವು ತಾಲೂಕು ಹಂತಕ್ಕೆ ತಲುಪಿರ್ತೀರಿ, ಆ ವೆಚ್ಚವನ್ನು ಕೂಡ ಸರಿಯಾದ ರೀತಿಯಲ್ಲಿ ಅಗತ್ಯ ದಾಖಲೆಗಳನ್ನು ಕೂಡ ತಾವು ಶಾಲೆಯಲ್ಲಿ ಇಡಬೇಕು ಅನ್ನುವಂತ ಮಾಹಿತಿಯನ್ನು ತಿಳಿಸಿದ್ದಾರೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಿಂದ ಪಡೆದ ಶೂ, ಸಾಕ್ಸ್, ಚಪ್ಪಲಿಗಳನ್ನು ಶಾಲೆಯಲ್ಲಿನ ಎಲ್ಲಾ ವಿದ್ಯಾರ್ಥಿಗಳಿಗೆ ಅವರ ಅಳತೆಗಳಿಗೆ ಅನುಗುಣವಾಗಿ ವಿತರಿಸುವುದು ಮುಖ್ಯ ಗುರುಗಳಾದ ಮುಖ್ಯವಾದಂತಹ ಜವಾಬ್ದಾರಿ. ಅಂದ್ರೆ ಸಮಸ್ಯೆ ಬರುವುದೇ ಇಲ್ಲಿ ತರೋದು ಮತ್ತು ಹಣಕಾಸಿನ ವಿಚಾರ ಒಂದ್ ಕಡೆ ಆದ್ರೆ ಯಾವ ವಿದ್ಯಾರ್ಥಿಗಳಿಗೆ ಯಾವ ಅಳತೆಗಳು ಬರ್ತವೆ ಅನ್ನುವಂತ ವಿಷಯ ಕೂಡ ಹೆಚ್ಚಿನದ ವಿಷಯವಾಗಿರ್ತದೆ. ಆ ಎಲ್ಲಾ ಅಳತೆಗಳಿಗೆ ಅನುಗುಣವಾಗಿ ವಿತರಿಸುವಂತ ಜವಾಬ್ದಾರಿ ಕೂಡ ಮುಖ್ಯ ಗುರುಗಳಾಗಿರ್ತದೆ. ಜೊತೆಗೆ ಒಂದು 5ನೇ ಅಂಶ ತಾವು ಕಾಣಬಹುದು, ಶೂ, ಸಾಕ್ಸ್, ಚಪ್ಪಲಿಗಳನ್ನು ವಿದ್ಯಾರ್ಥಿಗಳಿಗೆ ವಿತರಣಾ ಸಂದರ್ಭದಲ್ಲಿ ಅಳತೆಗಳಲ್ಲಿ ವ್ಯತ್ಯಾಸವಾಗಿರುವುದು. ಒಂದು ವೇಳೆ ಶೂ, ಸಾಕ್ಸ್, ಚಪ್ಪಲಿಗಳಲ್ಲಿ ಏನಾದರೂ ವಿದ್ಯಾರ್ಥಿಗಳ ವಿತರಣೆ ಸಂದರ್ಭದಲ್ಲಿ ವ್ಯತ್ಯಾಸ ಇರುವುದು ಅಥವಾ ಯಾವ್ದಾದ್ರು ವಿದ್ಯಾರ್ಥಿಗಳಿಗೆ ಹೊಂದಾಣಿಕೆಯಾಗದ ಶೂ, ಸಾಕ್ಸ್, ಚಪ್ಪಲಿಗಳಿದ್ದಲ್ಲಿ ಅಂತವುಗಳನ್ನು ವಿದ್ಯಾರ್ಥಿಗಳಿಗೆ ವಿತರಿಸದೆ ಯಥಾವತ್ತಾಗಿ ಪ್ಯಾಕ್ ಮಾಡಿ ಸಂಬಂಧಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಬಳಿಯಲ್ಲಿ ಹಿಂದಿರುಗಿಸಿ ಸೂಕ್ತ ಬದಲಾವಣೆ ಪಡೆದುಕೊಳ್ಳುವುದು ಅನ್ನುವಂತ ಮಾತನ್ನು ಕೂಡ ಅವರು 5ನೇ ಅಂಶದಲ್ಲಿ ಯಾವುದೇ ಒಂದು ವಿದ್ಯಾರ್ಥಿಗೆ ಯಾವುದೇ ಅಳತೆ ಬರ್ತಾ ಇಲ್ಲ ಅಂತಂದ್ರೆ ಮತ್ತು ವ್ಯತ್ಯಾಸವಾಗಿದೆ, ಹೊಂದಾಣಿಕೆ ಆಗ್ತಾ ಇಲ್ಲ ಅಂತಂದ್ರೆ ಅದನ್ನ ಯಥಾವತ್ತಾಗಿ ಪ್ಯಾಕ್ ಮಾಡಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯಕ್ಕೆ ವಾಪಸ್ ಮರು ಸಲ್ಲಿಸಬೇಕು ಅನ್ನುವಂತ ಮಾತನ್ನು ಕೂಡ ಅವರು 5ನೇ ಅಂಶದಲ್ಲಿ ಹೇಳಿದ್ದಾರೆ. ಸುತ್ತೋಲೆ 5ನೇ ಅಂಶದಲ್ಲಿ 6ನೇ ಅಂಶ ಹೀಗಿದೆ, ಸೂಕ್ತ ಬದಲಾವಣೆಯನ್ನು ಮಾಡುವ ಸಲುವಾಗಿ ನಿರ್ದಿಷ್ಟವಾಗಿ ಹಾಗೂ ಪ್ರತ್ಯೇಕವಾಗಿ ಒಟ್ಟು ಗಂಡು ಮತ್ತು ಹೆಣ್ಣು ಮಕ್ಕಳ ಶೂ, ಸಾಕ್ಸ್ ಗಳ ಅಳತೆವಾರು ಬೇಡಿಕೆಯ ಪಟ್ಟಿಯನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಸಲ್ಲಿಸುವುದು. ಇದು ಮುಖ್ಯವಾದಂತ ಅಂಶವಾಗಿದೆ. ಏನು ತಾವು ಮುಖ್ಯ ಗುರುಗಳಾದವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯಕ್ಕೆ ಶೂ, ಸಾಕ್ಸ್, ಚಪ್ಪಲಿಗಳನ್ನು ಪಡೆದುಕೊಳ್ಳಲಿಕ್ಕೆ ಹೋಗ್ತಿರ್ತೀರಿ, ಪೂರ್ವ ತಯಾರಿಯಾಗಿ ತರಗತಿವಾರು ಗಂಡು ಮತ್ತು ಹೆಣ್ಣು ಮಕ್ಕಳ ವಿಭಾಗ ಮಾಡಿ ಆ ಮಕ್ಕಳಿಗೆ ಅನುಗುಣವಾಗಿ ಶೂ, ಸಾಕ್ಸ್ ಗಳ ಅಳತೆವಾರು ಬೇಡಿಕೆ ಪಟ್ಟಿಯನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಸಲ್ಲಿಸಬೇಕು. ಇದು ಮುಖ್ಯವಾದ ಅಂಶವಾಗಿದೆ. 7ನೇ ಅಂಶ, ತಪಾಸಣೆ ಸಂದರ್ಭದಲ್ಲಿ ಶೂ, ಸಾಕ್ಸ್, ಚಪ್ಪಲಿಗಳ ದಾಸ್ತಾನುವಹಿ ಮತ್ತು ವಿತರಣೆ ವಹಿಯನ್ನು ಪರಿಶೀಲನೆಗಾಗಿ ಹಾಜರುಪಡಿಸುವುದು. ತಾವೇನು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದಿಂದ ತೆಗೆದುಕೊಂಡು ಬಂದಿರತಕ್ಕಂಥ ಶೂ, ಸಾಕ್ಸ್, ಚಪ್ಪಲಿಗಳೇನಿದಾವ ಅವುಗಳೇನಾದ್ರೂ ತಪಾಸಣೆ ಸಂದರ್ಭದಲ್ಲಿ ಯಾವ ರೀತಿ ದಾಸ್ತಾನು ವಹಿ, ಯಾವ ರೀತಿ ವಿತರಣೆ ಮಾಡಿದ್ದೀರಿ, ಯಾವ ರೀತಿ ದಾಸ್ತಾನು ಮಾಡ್ಕೊಂಡಿದ್ದೀರಿ ಅನ್ನುವಂತ ಪರಿಶೀಲನೆಗಾಗಿ ಬಂದಾಗ ಅವುಗಳನ್ನ ಹಾಜರುಪಡಿಸಬೇಕಾಗಿರ್ತಕ್ಕಂಥದ್ದು ಮುಖ್ಯವಾದ ಅಂಶವೂ ಕೂಡ ಆಗಿದೆ ಅನ್ನುವಂತ ಮಾತನ್ನು ಕೂಡ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದಾರೆ ಮತ್ತು ಅದು 7ನೇ ಅಂಶ ಕೂಡ ಆಗಿದೆ. 8ನೇ ಅಂಶ ಹೀಗಿದೆ, ಒಂದು ವೇಳೆ ಶಾರ್ಟ್ಸ್ ತಂತ್ರಾಂಶದಲ್ಲಿ ಮಾಹಿತಿಗಳಿಂದ ಹೆಚ್ಚುವರಿಯಾಗಿ ಶೂ, ಸಾಕ್ಸ್, ಚಪ್ಪಲಿಗಳ ಅವಶ್ಯಕತೆ ಇದ್ದಲ್ಲಿ, ಅಂದ್ರೆ ಈಗ ಹೋದ ವರ್ಷ ನಮ್ದು 6ನೇ ತರಗತಿಗೆ ಒಂದು 30 ಮಕ್ಕಳಿದ್ದಾರೆ ಅಂತಂದ್ರೆ ಈ ವರ್ಷ ಈಗ 30ರಿಂದ 40 ಮಕ್ಕಳು ಅಂದ್ರೆ 10 ಮಕ್ಕಳು ಬೇರೆ ಶಾಲೆಗಳಿಂದ ದಾಖಲೆ ಪಡೆದುಕೊಂಡಿದ್ದಾರೆ ಅಂದ್ರೆ ಅಂತವ್ರಿಗೆ ಏನ್ ಮಾಡ್ಬೇಕು ಅನ್ನುವಂತ ವಿಷಯ ಕೂಡ ಮುಖ್ಯ ಗುರುಗಳಲ್ಲಿ ಕಾಣ್ತದೆ. ಯಾಕಂದ್ರೆ ಅದು ಈಗ ಟೆಂಡರ್ ಪ್ರಕ್ರಿಯೆ ನಡೆದಿರೋದು 2025-26ನೇ ಸಾಲಿನಲ್ಲಿ ಇರುವಂತ ಶಾರ್ಟ್ ತಂತ್ರಾಂಶದಲ್ಲಿರುವಂತ ಮಕ್ಕಳಿಗೆ ಅನುಗುಣವಾಗಿ. ಆದ್ರೆ ಆ ಒಂದು ಮಕ್ಕಳಿಗೆ ಹೊಸದಾಗಿ ಟಾಟಾದಿಂದ ಬಂದಿರ್ತಾರೆ, ಈ ಹಳ್ಳಿಗಳಿಂದ ಬಂದಿರ್ತಾರೆ, HP ಶಾಲೆದವ್ರು ಏನ್ ಮಾಡ್ಬೇಕು ಅಂತಂದ್ರೆ ಅವಶ್ಯರು ಇದ್ದಲ್ಲಿ ಅಂತ ಮಾಹಿತಿಯನ್ನ ಶಾರ್ಟ್ ತಂತ್ರಾಂಶದಲ್ಲಿ ನಮೂದಿಸಿ, ಅಂದ್ರೆ SITS ನಲ್ಲಿ ಏನ್ ಅಡ್ಮಿಷನ್ ಮಾಡ್ಕೊಂಡಿರ್ತೀವಿ ಅದನ್ನ ನಮೂದಿಸಿ ಹೆಚ್ಚುವರಿ ಬೇಡಿಕೆಗೆ ಸೂಕ್ತ ಕಾರಣಗಳೇನದಾವ ಮತ್ತು ವಿವರಣೆಯನ್ನು ನಮೂದಿಸಿ ಸಂಬಂಧಿಸಿದಂತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ವರದಿ ಮಾಡಬೇಕು. ಹೆಚ್ಚಿನ ಸರಬರಾಜು ಪಡೆದುಕೊಳ್ಳಲು ನಂತರದ ದಿನಗಳಲ್ಲಿ ಸರಬರಾಜು ಮಾಡಲು ಕ್ರಮ ವಹಿಸಲಾಗುವುದು. ಅಂದ್ರೆ ಒಂದು ವೇಳೆ ಹೆಚ್ಚಿನ ರೀತಿಯಲ್ಲಿ ಬೇಡಿಕೆ ಬೇಕಾದ್ರೆ ಮುಂದಿನ ದಿನಮಾನಗಳಲ್ಲಿ ಬೇಕಾಗಿರುವಂತಹ ಎಲ್ಲಾ ಪೂರ್ವ ತಯಾರಿಗಳನ್ನು ಕೂಡ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಾಡ್ತಾರೆ ಮತ್ತು ಆ ವರದಿಯನ್ನು ಪಡೆದುಕೊಂಡು ಸರಿಯಾದ ರೀತಿಯಲ್ಲಿ ಶಾಲೆವಾರು ಮುಖ್ಯ ಉಪಾಧ್ಯಾಯರಿಗೆ ಹಂಚಿಕೆ ಮಾಡ್ತಾರೆ ಅನ್ನುವಂತ ಅಂಶವನ್ನ 8ನೇ ಅಂಶದಲ್ಲಿ ತಿಳಿಸಲಾಗಿದೆ. ಅದರ ಜೊತೆಗೆ ಶೂ, ಸಾಕ್ಸ್, ಚಪ್ಪಲಿಗಳನ್ನು ವಿತರಣಾ ನಂತರ ಅಗತ್ಯ ಅಂಕಿಅಂಶಗಳ ಸಹಿತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ವರದಿ ಮಾಡುವುದು. ಒಂದು ವೇಳೆ ಯಾವುದಾದರೂ ಶೂ, ಸಾಕ್ಸ್, ಚಪ್ಪಲಿಗಳು ಉಳಿಕೆಯಾದಲ್ಲಿ ಕಾರಣ ಸಹಿತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ವರದಿ ಮಾಡಿ ಹಿಂದಿರುಗಿಸುವುದು. ಒಂದು ವೇಳೆ ಯಾವುದು ಮಕ್ಕಳು ಶಾಲೆ ಬಂದಿಲ್ಲ, ನಿರಂತರ ಗೈರಾಜರಾಗಿದ್ದಾರೆ ಮತ್ತು ಶಾಲೆ ಬಿಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಏನಾದ್ರೂ ತಮಗೆ ಲಭ್ಯವಿದ್ದಲ್ಲಿ ಅದಕ್ಕೆ ಸೂಕ್ತ ಕಾರಣ ಸಹಿತವಾಗಿ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ವರದಿ ಮಾಡಿ ಆ ಉಳಿದಿರ್ತಕ್ಕಂಥ ಶೂ, ಸಾಕ್ಸ್, ಚಪ್ಪಲಿಗಳನ್ನ ಹಿಂದಿರುಗಿಸಬೇಕು ಅನ್ನುವಂತ ಮಾತನ್ನು ಕೂಡ ಅವರು 9ನೇ ಅಂಶದಲ್ಲಿ ಹೇಳಿದ್ದಾರೆ. ಇದು ಮುಖ್ಯ ಗುರುಗಳ ಮುಖ್ಯವಾದಂತಹ 9ನೇ ಜವಾಬ್ದಾರಿಯಾಗಿದೆ, ಪ್ರಧಾನ ಗುರುಗಳ 9ನೇ ಜವಾಬ್ದಾರಿಯಾಗಿದೆ. 10ನೇದಾಗಿ ಶೂ, ಸಾಕ್ಸ್, ಚಪ್ಪಲಿಗಳ ವಿತರಣಾ ಸಮಯದಲ್ಲಿ
ಯಾವುದಾದರೂ ಸಮಸ್ಯೆಗಳು ಎದುರಾದಲ್ಲಿ ಸಂದರ್ಭಾನುಸಾರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಜಿಲ್ಲಾ ನಿರ್ದೇಶಕರುಗಳ ಹಾಗೂ ನಿರ್ದೇಶಕರು ಭಾಷಾ ಅಲ್ಪಸಂಖ್ಯಾತ ಗಮನಕ್ಕೆ ತೆಗೆದುಕೊಂಡು ಬಂದರು. ಅಂದ್ರೆ ವಿತರಣೆ ಕಾರ್ಯದಲ್ಲಿ ಯಾವುದಾದ್ರೂ ಸಮಸ್ಯೆಗಳ ಹೆಚ್ಚಿಗೆ ಆದಲ್ಲಿ ಎದುರಾದಲ್ಲಿ ಅಂತದನ್ನ ಮಾನ್ಯ ಉಪನಿರ್ದೇಶಕರು ಮತ್ತು ಮಾನ್ಯ ಏನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಬಂದು ಅದನ್ನ ಸೂಕ್ತವಾಗಿ ಗಮನ ಹರಿಸಬೇಕು ಮತ್ತು ಬಗೆಹರಿಸಬೇಕು ಅನ್ನುವಂತ ಮಾತನ್ನು ಕೂಡ ಈ ಸುತ್ತೋಲೆಯ ಅಂಶದಲ್ಲಿ ತಿಳಿಪಡಿಸಲಾಗಿದೆ. ಅದರ ಜೊತೆಗೆ ತಾವು ನೋಡಬಹುದು 11ನೇ ಒಂದು ಅಂಶ ತಾವು ನೋಡಬಹುದು, ಸಾಕ್ಸ್ ಚಪ್ಪಲಿ ಅಂದ್ರೆ ಏನ್ ಇಲಾಖೆ ಸರಬರಾಜು ಮಾಡಿರ್ತದೆ ಆ ಸಾಕ್ಸ್ ಚಪ್ಪಲಿಗಳ ವಿತರಣೆಯಲ್ಲಿ ಮೇಲಿನ ಯಾವುದೇ ಕರ್ತವ್ಯ ಮತ್ತು ಜವಾಬ್ದಾರಿಗಳ ನಿರ್ವಹಣೆಯಲ್ಲಿ ಲೋಪಗಳು ಉಂಟಾದಲ್ಲಿ ಈ ಬಗ್ಗೆ ಸಂಬಂಧಿಸಿದ ಶಾಲಾ ಮುಖ್ಯೋಪಾಧ್ಯಾಯರ ವಿರುದ್ಧ ನಿಯಮಾನುಸಾರ ಸೂಕ್ತ ಕ್ರಮ ಜರುಗಿಸಲಾಗುವುದು. ಏನಾದ್ರೂ ವ್ಯತ್ಯಾಸಗಳಾಗಲಿ ಅದು ಜಿಲ್ಲಾ ಹಂತದಲ್ಲಿ ಆಗ್ಲಿ ಅಥವಾ ತಾಲೂಕು ಹಂತದಲ್ಲಿ ಆಗ್ಲಿ ಅಥವಾ ಶಾಲಾ ಹಂತದಲ್ಲಿ ಆಗ್ಲಿ ಏನಾದ್ರೂ ವ್ಯತ್ಯಾಸವಾಗಿ ಕಂಡು ಬಂದಲ್ಲಿ ಸೂಕ್ತವಾಗಿ ನಿಯಮಾನುಸಾರ ಶಾಲಾ ಮುಖ್ಯೋಪಾಧ್ಯಾಯರ ವಿರುದ್ಧ ನಿಯಮಾನುಸಾರ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಅಂತ ಮಾತನ್ನು ಕೂಡ ಸುತ್ತೋಲೆಯಲ್ಲಿ ತಿಳಿಪಡಿಸಲಾಗಿದೆ. ಹಾಗಾಗಿ ಮುಖ್ಯ ಗುರುಗಳ ಜವಾಬ್ದಾರಿ ಅತ್ಯಂತ ಮಹತ್ವವನ್ನ ಪಡೆದುಕೊಂಡಿದೆ. ಇದನ್ನ ತಾವು ಅಚ್ಚುಕಟ್ಟಾಗಿ ಗಮನಿಸಬಹುದು. ಇನ್ನುಳಿದಂತೆ ಶಾಲೆಯಲ್ಲಿ ಏನ್ ಮಾಡ್ಬೇಕು ಈ ಒಂದು ವಿತರಣೆ ಸಮಯದಲ್ಲಿ ಅನ್ನುವಂತ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಅಂತಂದ್ರೆ ತಾವು ಈ ಒಂದು ಅಲ್ಲಿ ಗಮನಿಸಬಹುದು, ಸರಬರಾಜು ಆಗಿರ್ತಕ್ಕಂಥ ಮುಖ್ಯೋಪಾಧ್ಯಾಯರು ತೆಗೆದುಕೊಂಡು ಬಂದಿರತಕ್ಕಂಥ ಸಾಕ್ಸ್ ಚಪ್ಪಲಿಗಳು ಏನಿದಾವೆ ಅವುಗಳನ್ನ ಒಂದು ಸಮಿತಿ ಮಾಡಿ ಮುಖ್ಯೋಪಾಧ್ಯಾಯರು, ಹಿರಿಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರು ಜೊತೆಗೆ HPS ಶಾಲೆಯಲ್ಲಿ ದೈಹಿಕ ಶಿಕ್ಷಕರು, LPS ಶಾಲೆಯಲ್ಲಿ CRP ಅವರು ಒಂದು ಸಮಿತಿಯನ್ನ ಮಾಡಿ ಯಾವ ಶಾಲೆಗಳಲ್ಲಿ ಹಿರಿಯ ಶಿಕ್ಷಕರು ಸಹ ಶಿಕ್ಷಕರು ಲಭ್ಯ ಇರುವುದಿಲ್ಲವೋ ಅಂತ ಶಾಲೆಗಳಲ್ಲಿ CRPಗಳನ್ನು ಸಮಿತಿಯಲ್ಲಿ ಸೇರಿಸುವಂತೆ ಸಂಬಂಧಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕ್ರಮ ವಹಿಸುವುದು. ಯಾವ ಶಾಲೆನಲ್ಲಿ ಏಕೋಪಾಧ್ಯಾಯ ಶಾಲೆಗಳಿದಾವ, ಯಾವ ಶಾಲೆಗಳು ಕಡಿಮೆ ಮಕ್ಕಳ ಸಂಖ್ಯೆ ಇರುವ ಮತ್ತು ಕಡಿಮೆ ಶಿಕ್ಷಕರ ಸಂಖ್ಯೆ ಇರುವ ಹಾಗೂ ಮುಖ್ಯೋಪಾಧ್ಯಾಯರಿಲ್ಲ ಶಾಲೆಗಳದಾವ ಅಂತಲ್ಲಿ CRP ರವರ ಸಮಿತಿಯಲ್ಲಿ ಸೇರಿಸಿ ವಿತರಣೆಗೆ ಕ್ರಮ ವಹಿಸಬೇಕಂತ ಹೇಳಿ ಒಂದು ಸುತ್ತೋಲೆಯಲ್ಲಿ ಸೂಕ್ತವಾದ ನಿರ್ದೇಶನಗಳನ್ನ ಸೂಚನೆಗಳನ್ನ ನೀಡಿದ್ದಾರೆ. ಹಾಗಾಗಿ ಈ ಒಂದು ಏನು ಮುಖ್ಯೋಪಾಧ್ಯಾಯರು, ಹಿರಿಯ ಶಿಕ್ಷಕರು, ಸಹ ಶಿಕ್ಷಕರು ಮತ್ತು ದೈಹಿಕ ಶಿಕ್ಷಕರು ಅಥವಾ CRP ಇದಾರೆ, ಈ ಒಂದು ಸಮಿತಿ ಏನ್ ಕೆಲಸಗಳದಾವ, ಸಮಿತಿ ಏನ್ ಕೆಲಸ, ಈಗ ಮುಖ್ಯ ಗುರುಗಳ ಕೆಲಸಗಳನ್ನ ನಾವು ನೋಡಿದೀವಿ. ಪ್ರೌಢಶಾಲೆ ಹಾಗೂ ಕಿರಿಯ ಶಾಲೆಗಳ ಮಟ್ಟದಲ್ಲಿರುವಂತಹ ಈ ಸಮಿತಿಗಳೇನಿದಾವೆ ಆ ಸಮಿತಿಗಳ ಕರ್ತವ್ಯಗಳೇನು, ಜವಾಬ್ದಾರಿಗಳೇನು ಅನ್ನೋದನ್ನು ಕೂಡ ಒಂದೊಂದಾಗಿ ಈ ಒಂದು ವಿಡಿಯೋದಲ್ಲಿ ತಾವು ನೋಡ್ತಾ ಇದ್ದೀರಿ. 1ನೇ ಅಂಶ, ಶಾಲೆಯ ಎಲ್ಲಾ ತರಗತಿಗಳ ವಿದ್ಯಾರ್ಥಿಗಳು ಪಾದದ ಅಳತೆಗಳಿಗೆ ಅನುಗುಣವಾಗಿ ತಾಲೂಕಿಗೆ ಸರಬರಾಜಾದ ಸಾಕ್ ಚಪ್ಪಲಿಗಳನ್ನು ಪಡೆಯಲು ಕ್ರಮ ವಹಿಸುವುದು. ನೋಡಿ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ವಿದ್ಯಾರ್ಥಿಗಳ ಪಾದಗಳ ಅಳತೆಗೆ ಅನುಗುಣವಾಗಿ ಸರಬರಾಜಾದ ಸಾಕ್ ಚಪ್ಪಲಿಗಳನ್ನು ಪಡೆಯಲು ಕ್ರಮ ವಹಿಸುವುದು. ಯಾವಾಗ ತೆಗೆದುಕೊಂಡು ಬರ್ಬೇಕು ಮತ್ತು ಯಾವೆಲ್ಲ ಅಳತೆಗೆ ಸಂಬಂಧಪಟ್ಟಂತೆ ತೆಗೆದುಕೊಂಡು ಬರ್ಬೇಕು ಅನ್ನುವಂತ ಮಾಹಿತಿಯನ್ನು ಅವರು ಕಲೆ ಹಾಕ್ಬೇಕು ಮೂಲವಾಗಿ ಅನ್ನುವಂತ ಮಾತನ್ನ 1ನೇ ಅಂಶದಲ್ಲಿ ಏನು ಸಮಿತಿ ಕರ್ತವ್ಯಗಳಲ್ಲಿ 1ನೇದಾಗಿ ಹೇಳಿದ್ದಾರೆ. ಆಮೇಲೆ 2ನೇದಾಗಿ ಪ್ರತಿ ಶಾಲೆಯು ತಾಲೂಕು ಹಂತದಿಂದ ನಿಗದಿಯಾದ ವೇಳಾಪಟ್ಟಿಯಂತೆ ಸಾಕ್ ಚಪ್ಪಲಿಗಳನ್ನು ಪಡೆಯಲು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸುವುದು. ನೋಡಿ ಇಲ್ಲಿ ಇದು ಮುಖ್ಯವಾದ ಅಂಶ. ಏನು ಎಲ್ಲಾ ಶಾಲೆಗಳು ಒಂದೇ ದಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯನಿರ್ವಹಿಸಿ ಹೋಗುವಂತೆ ಇಲ್ಲ. ಇದನ್ನ ಮುಖ್ಯ ಗುರುಗಳಾದವರು ಗಮನಿಸಬೇಕು. ಅವ್ರಿಗೆ ಏನು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ದಿನಾಂಕಗಳನ್ನು ನಿಗದಿಪಡಿಸುತ್ತಾರೆ ಅಂತ ದಿನಾಂಕದಂದು ತಾವು ಹೋಗಿ ಅವ್ರ ಜೊತೆ ಸಮನ್ವಯ ಸಾಧಿಸಿ ಆ ತಾಲೂಕು ಹಂತದಿಂದ ಸಾಕ್ ಚಪ್ಪಲಿಗಳನ್ನು ಪಡೆದುಕೊಂಡು ಬರಬೇಕು ಅನ್ನುವಂತ ಮಾತನ್ನು ಕೂಡ 2ನೇ ಹಂತದಲ್ಲಿ ಈ ಒಂದು ಸಮಿತಿಯ ಕರ್ತವ್ಯಗಳಲ್ಲಿ ಹೇಳಿದ್ದಾರೆ. ಅದರ ಜೊತೆಗೆ 3ನೇ ಅಂಶ, ಶಾಲಾ ಹಂತದಲ್ಲಿ ಸಮಿತಿಯು ಸಾಕ್ ಚಪ್ಪಲಿಗಳನ್ನು ಸಮಿತಿಯು ಸಮರ್ಪಕವಾಗಿ ಸಾಕ್ ಚಪ್ಪಲಿಗಳ ವಿತರಣೆ ಮಾಡಲು ತಮ್ಮ ಶಾಲೆಯ ಎಲ್ಲಾ ವಿದ್ಯಾರ್ಥಿಗಳಿಗೆ ವಿತರಣೆ ಆಗಿರುವ ಹೆಚ್ಚುವರಿ ಬೇಡಿಕೆ, ಅಳತೆಯ ವ್ಯತ್ಯಾಸ, ಅಗತ್ಯಕ್ಕಿಂತ ಹೆಚ್ಚುವರಿ ಸಾಕ್ ಚಪ್ಪಲಿಗಳನ್ನು ಪಡೆದಿರುವ ಬಗ್ಗೆ ನೀಡಿರುವ ನಮೂನೆಯಲ್ಲಿ ಪ್ರತಿ ಮಂಗಳವಾರ ನಮೂನೆ 1, ನಮೂನೆ 2, ನಮೂನೆ 3 ಹಾಗೂ 4ರಂತೆ ಪ್ರಗತಿ ವರದಿಯನ್ನು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಸಲ್ಲಿಸುವುದು. ಇದು ಮುಖ್ಯವಾದ ಅಂಶವಾಗಿದೆ ಈ ಒಂದು ಸಮಿತಿಯ ಕರ್ತವ್ಯ ಹಾಗೂ ಜವಾಬ್ದಾರಿಗಳಲ್ಲಿ. ಏನಂದ್ರೆ ಏನೆಲ್ಲ ಸಾಕ್ ಚಪ್ಪಲಿಗಳನ್ನ ಅಳತೆಗೆ ಅನುಗುಣವಾಗಿ ವಿದ್ಯಾರ್ಥಿಗಳಿಗೆ ತೆಗೆದುಕೊಂಡು ಬಂದಿರ್ತೀರಿ, ಅದು ವ್ಯತ್ಯಾಸ ಆಗಿದ್ರು ಮತ್ತು ವಿತರಣೆ ಆಗದೇ ಇದ್ರು, ಅಳತೆ ಬೇಡಿಕೆ ಕೂಡ ಹೆಚ್ಚಿಗೆ ಆಗಿದ್ರು ಕೂಡ ಅವುಗಳ ಬಗ್ಗೆ ಪ್ರತಿ ಮಂಗಳವಾರ ನಮೂನೆ 1, 2, 3, 4ರಲ್ಲಿ ಪ್ರಗತಿ ವರದಿಯನ್ನ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮುಖ್ಯೋಪಾಧ್ಯಾಯರಾದವರು ನೀಡಬೇಕು ಅನ್ನುವಂತ ಮಾತನ್ನು ಕೂಡ ತಿಳಿಸಿದ್ದಾರೆ. 4ನೇದಾಗಿ, ಸಮಿತಿಯು ಟೆಂಡರ್ ಷರತ್ತಿನಲ್ಲಿ ವಿಧಿಸಿರುವಂತೆ ಮೈನರ್ ಡಿಫೆಕ್ಟ್ ಹಾಗೂ ಮೇಜರ್ ಡಿಫೆಕ್ಟ್ ಗಳಿಗೆ ಸಂಬಂಧಿಸಿದಂತೆ ವರದಿಯನ್ನು ತಯಾರಿಸಿ ಬದಲಾವಣೆಯ ವ್ಯವಸ್ಥೆಯನ್ನು ಸರಬರಾಜುದಾರರಿಗೆ ಸಮನ್ವಯವನ್ನು ಸಾಧಿಸುವುದು ನಮೂನೆ 5ರಲ್ಲಿ ಅಡಕವಿರಿಸಿದೆ. ಏನಾದರೂ ಡಿಫೆಕ್ಟ್ ಗಳಾಗಿದ್ರೆ ಸಾಕ್ಸ್ ಗಳಲ್ಲಿ ಡಿಫೆಕ್ಟ್ ಗಳಾಗಿದ್ರೆ ಷರತ್ತಿನಲ್ಲಿ ಏನಾದರೂ ವ್ಯತ್ಯಾಸಗಳು ಉಂಟಾಗಿದ್ರೆ ಸಮನ್ವಯ ಸಾಧಿಸಬೇಕು ಸರಬರಾಜುದಾರರ ಜೊತೆಗೆ ಅನ್ನುವಂತ ಮಾತನ್ನು ಕೂಡ ತಿಳಿಸಲಾಗಿದೆ. ಜೊತೆಗೆ ಸಮಿತಿಯು ಶಾಲೆ ಹಂತದಲ್ಲಿ ಸಾಕ್ ಚಪ್ಪಲಿಗಳ ಅಳತೆಯಲ್ಲಿ ವ್ಯತ್ಯಾಸವಿದ್ದರೆ ಸಂದರ್ಭದಲ್ಲಿ
ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಿಂದ ಪಡೆಯಲು ಕ್ರಮ ವಹಿಸುವುದು ಹಾಗೂ ತಮಗೆ ನೀಡಿರುವ ವೇಳಾಪಟ್ಟಿಯಂತೆ ಸೂಕ್ತ ಸಮಯದಲ್ಲಿ ಬದಲಾವಣೆ ಮಾಡಿಕೊಂಡು ಅಗತ್ಯವಿಲ್ಲದ ಹಾಗೂ ಸುಸಾಕ್ ಚಪ್ಪಲಿಗಳನ್ನು ಹಿಂದಿರಿಸುವುದು, ಅಗತ್ಯವಿದ್ದಲ್ಲಿ ಹೆಚ್ಚುವರಿ ಬೇಡಿಕೆಯನ್ನು ತಾಲೂಕು ಅಥವಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಸಲ್ಲಿಸುವುದು ಅನ್ನುವಂತಹ ಮಾತನ್ನು ಕೂಡ ತಿಳಿಸಿ, ಮೇಲ್ಕಂಡ ಸಮಿತಿಗಳು 2026-27 ಸಾಲಿನ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಸುಸಾಕ್ಸ್ ಹಾಗೂ ಚಪ್ಪಲಿಗಳನ್ನು ಎಲ್ಲಾ ವಿದ್ಯಾರ್ಥಿಗಳಿಗೆ ಹಂಚಿಕೆಯಾಗುವಂತೆ ಕ್ರಮ ವಹಿಸುವುದು ಅನ್ನುವಂತ ಮಾತನ್ನ ಶಾಲಾ ಶಿಕ್ಷಣ ಇಲಾಖೆಯ ಆಯುಕ್ತರು ಈ ಒಂದು ಸುತ್ತೋಲೆಯ ಪತ್ರದಲ್ಲಿ ಸ್ಪಷ್ಟವಾಗಿ ನಿರ್ದೇಶನಗಳೊಂದಿಗೆ ತಿಳಿಸಿದ್ದಾರೆ. ಎಲ್ಲಾ ವಿಭಾಗೀಯ ಅಪರ ಆಯುಕ್ತರುಗಳ ಗಮನಕ್ಕೂ ಹಾಗೂ ಉಪನಿರ್ದೇಶಕರು, ರಾಜ್ಯದ ಎಲ್ಲಾ ಉಪನಿರ್ದೇಶಕರು ಆಡಳಿತರವರ ಗಮನಕ್ಕೂ ಹಾಗೂ ರಾಜ್ಯದ ಎಲ್ಲಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಗಮನಕ್ಕೂ ಹಾಗೂ ರಾಜ್ಯದ ಎಲ್ಲಾ ಪ್ರಾಥಮಿಕ, ಪ್ರೌಢ ಹಾಗೂ ಹಿರಿಯ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರ ಗಮನಕ್ಕೂ ಕೂಡ ಈ ಒಂದು ಸುತ್ತೋಲೆಯನ್ನ ನೀಡಲಾಗಿದೆ. ಈ ಎಲ್ಲಾ ಜವಾಬ್ದಾರಿಯನ್ನ ಮುಖ್ಯ ಗುರುಗಳಾದವರು ಅತಿ ಅಚ್ಚುಕಟ್ಟಾಗಿ ಚಾಚು ತಪ್ಪದೆ ಪಾಲಿಸಿದಲ್ಲಿ ಈ ಒಂದು ಯೋಜನೆ, ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯು ಸೂಕ್ತವಾಗಿ ಜಾರಿಯಾಗುವುದರಲ್ಲಿ ಎರಡು ಅನುಮಾನವೇ ಇಲ್ಲ ಅನ್ನುವಂತಹ ಮಾತುಗಳನ್ನ ತಿಳಿಸುತ್ತಾ, ಇದೇ ರೀತಿಯ ಶೈಕ್ಷಣಿಕ ಮಾಹಿತಿಯಾಗಿ, ಶಾಲಾ ಮಾಹಿತಿಗಾಗಿ ಈ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬರ್ ಹಾಗೂ ಮಾಡಿ ಹಾಗೂ ಪ್ರೋತ್ಸಾಹಿಸಿ ಅನ್ನುವಂತಹ ಮಾತುಗಳನ್ನು ತಿಳಿಸ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು.